ನಮಸ್ಕಾರ ಗೆಳೆಯರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಯದ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಮೊದಲಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಆನ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ಭಯ ಇದು ಎಲ್ಲರಲ್ಲಿ ಇರುತ್ತದೆ. ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರಲ್ಲಿ ಭಯ ಇರುತ್ತದೆ. ನಾವು ಯಾವುದೇ ಕೆಲಸ ಮಾಡಲು ಹೋಗುವಾಗ ಆ ಕೆಲಸದ ಬಗ್ಗೆ ಭಯ ಬರುತ್ತದೆ. ಏಕೆಂದರೆ ಆ ಕೆಲಸ ನಮ್ಮಿಂದ ಆಗುತ್ತೆ ಅಥವಾ ಇಲ್ಲ ಅಂತ. ಏನಾದರೂ ಕಲಿಯಲು ಹೋಗುವಾಗ ಅಲ್ಲಿಯೂ ಕೂಡ ನಮಗೆ ಭಯ ಬರುತ್ತದೆ. ಏಕೆಂದರೆ ಅದು ನಮ್ಮಿಂದ ಆಗುತ್ತೆ ಅಥವಾ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್, ನಾವು ಸೈಕಲ್ ತೆಗೆದುಕೊಳ್ಳೋಣ. ನಾವು ಸೈಕಲ್ ಕಲಿಯಲು ಹೋಗುವಾಗ ನಾವು ಭಯಪಡುತ್ತೇವೆ. ಏಕೆಂದರೆ ಸೈಕಲ್ ಮೇಲೆ ನಾವು ಕುಳಿತ ಮೇಲೆ ನಾವು ಸೈಕಲ್ನಿಂದ ಕೆಳಗೆ ಬಿದ್ದರೆ, ಕೈಕಾಲು ಮುರಿದುಕೊಂಡರೆ ಆ ಟೆನ್ಷನ್ನಿಂದ ನಮಗೆ ಭಯ ಉತ್ಪಾದನೆ ಆಗುತ್ತದೆ. ಅದಕ್ಕೆ ನಾವು ಯಾವುದೇ ಕೆಲಸ ಮಾಡಲು ಹೋಗುವಾಗ ಭಯಪಡದೆ ಆ ಕೆಲಸ ಮಾಡಬೇಕು. ನೀವು ಎಷ್ಟು ಭಯಪಡ್ತೀರೋ ಅಷ್ಟು ನಮ್ಮಿಂದ ಆ ಕೆಲಸ ಆಗುವುದಿಲ್ಲ. ಯಾವುದೇ ಕೆಲಸ ಆಗಲಿ, ಯಾವುದೇ ಏನಾದರೂ ಮಾಡುವುದಾಗಲಿ, ಭಯಪಡದೆ ನಾವು ಆ ಕೆಲಸ ಮಾಡಬೇಕು. ಆ ಕೆಲಸ ನಮ್ಮಿಂದ ಆಗಲಿ ಅಥವಾ ಆಗದೇ ಇರಲಿ, ಆ ಕೆಲಸ ಮಾಡಲು ನಾವು ಶುರುವಾತ್ ಮಾಡಬೇಕು. ಭಯದ ವಿರುದ್ಧ ಪದ ಗೊತ್ತಿದೆ ಅಲ್ವಾ? ಭಯದ ವಿರುದ್ಧ ಪದ ಧೈರ್ಯ. ಧೈರ್ಯ ತಂದ್ರೇ ನೀವು ಆ ಕೆಲಸ ಪೂರ್ತಿ ಮಾಡ್ತೀರಿ. ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.